ಜೆಡಿಎಸ್ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್. ನಾಮಕಾವಸ್ಥೆಗೆ ವೈಎಸ್ ದತ್ತ ಅವರನ್ನ ನೇಮಕ ಮಾಡಿದ್ರ ಎಚ್.ಡಿ. ದೇವೇಗೌಡ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಎಲೆಕ್ಷನ್ ಹತ್ರ ಬರ್ತಾ ಇದ್ರು ಕೂಡ ಪ್ರಚಾರದ ಬಗ್ಗೆ ಅಧ್ಯಕ್ಷರ ಜೊತೆ ಇನ್ನೂ ಕೂಡ ಯಾವುದೇ ತಂತ್ರಗಾರಿಕೆಯನ್ನ ಮಾಡಿಲ್ಲ, ತಂತ್ರಗಳನ್ನ ಹೇಳಿದಿಲ್ಲ. ಸಮಿತಿಗೆ ಅಧ್ಯಕ್ಷರ ನೇಮಕಾತಿ ಬಿಟ್ಟರೆ ಸದಸ್ಯರ ನೇಮಕಾತಿನೇ ಆಗಿಲ್ಲ. ದತ್ತಾರನ್ನ ಸಮಾಧಾನ ಪಡಿಸೋಕೆ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆ ಏನಾದರೂ ಸೃಷ್ಟಿ ಮಾಡಿದ್ರ? ಹೀಗೊಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸಬೇಕಾಗಿದ್ದಂಥ ಪ್ರಚಾರ ಸಮಿತಿ ಈಗ ಯಾವುದೇ ಪಾತ್ರವನ್ನು ವಹಿಸ್ತಾ ಇಲ್ಲ, ಅದರ ಸದ್ದೇ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾಗಿದ್ದಂಥ ಪ್ರಚಾರ ಸಮಿತಿ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಪಾತ್ರ ವಹಿಸ್ತಾ ಇಲ್ಲ ಅಂತ ನೋಡಿದಾಗ, ಹಾಗಾದರೆ ನಾಮಕಾವಸ್ಥೆಗೆ ವೈಎಸ್ ದತ್ತ ಅವರನ್ನ ಅಲ್ಲಿ ನೇಮಿಸಿದ್ರ JDS ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅನ್ನೋ ಪ್ರಶ್ನೆಗೆ ಇಂಬು ಕೊಡುವಂತಿದೆ ಸದ್ಯದ ಒಂದು ನ್ಯೂಸ್. ವೀಕ್ಷಕರೇ, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಸಮಿತಿಯ ಪ್ರಾಧಾನ್ಯತೆ ಎಷ್ಟರ ಮಟ್ಟಿಗಿದೆ, ಅದರ ಮಹತ್ವ ಎಷ್ಟರ ಮಟ್ಟಿಗಿದೆ ಅನ್ನೋದು ಸಹಜವಾಗಿ ಎಲ್ಲ ಪಕ್ಷಗಳಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ವೈಎಸ್ ದತ್ತ ಅವರನ್ನು ಹೇಗೆ ನೇಮಕ ಮಾಡಿದರು, ಅಥವಾ ಈಗಾಗಲೇ ಎಲ್ಲ ಪ್ರಮುಖ ಹುದ್ದೆಗಳ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರುತ್ತವೆ, ಅಂಥದ್ರಲ್ಲಿ ಯಾವುದೋ ಒಂದು ಸುಮ್ಮನೆ ಒಂದು ಕೊಟ್ಟರೆ ನಡೆದುಬಿಡುತ್ತಾ ಅನ್ನೋದೇನಾದರೂ ನಡೀತಾ? ಎಲೆಕ್ಷನ್ ಹತ್ರ ಬರ್ತಾ ಇದ್ರು ಕೂಡ ಪ್ರಚಾರದ ಬಗ್ಗೆ ಅಧ್ಯಕ್ಷರ ಜೊತೆ ಪ್ರಚಾರದ ಬಗ್ಗೆ ಯಾವುದೇ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡಿಲ್ಲ, ಮತ್ತು ಸುಮ್ಮನೆ ದತ್ತ ಅವರನ್ನ ನಾಮಕಾವಸ್ಥೆಗೆ ಕಾಟಾಚಾರಕ್ಕೇನಾದರೂ ಅಲ್ಲಿ ನೇಮಕ ಮಾಡಿದ್ರಾ? ಹೀಗೊಂದು ಪ್ರಶ್ನೆ ಅಲ್ಲಿ ಉದ್ಭವ ಆಗ್ತಾ ಇದೆ ಸದ್ಯದ ಬೆಳವಣಿಗೆಗಳನ್ನು ನೋಡಿದಾಗ. ಯಾಕಂತ ಹೇಳಿದ್ರೆ ದತ್ತ ಅವರನ್ನು ಸಮಾಧಾನ ಪಡಿಸೋಕೆ ಸುಮ್ಮನೆ ಈ ಒಂದು ಹುದ್ದೆನೇನಾದರೂ ಸೃಷ್ಟಿ ಮಾಡಿಬಿಟ್ರಾ ಅನ್ನುವ ಗೊಂದಲ ಅಲ್ಲಿ ಉಂಟಾಗಿದೆ.